ಕಾಲ, ಈ ಕಾಲ ಬಿಟ್ಟು ಇನ್ನು 3 ಕಾಲ. ಕ್ರಮ ಹಾಗೆ ಅಲ್ವಾ? ಅದೇ ರೀತಿ ಕರೆಯೋಣ. ಮಾಡುವಂತ ಕಾರ್ಯ ಆಯ್ತಾ? ಏನೇನು ಹೆದರುವಂತ ನಿಮ್ಮ ಕುಟುಂಬದಲ್ಲಿ ಯಾವ ಅಂಗಾಂಗ ಸರಿ ಇದೆಯೋ ಅದನ್ನು ಸರಿ ಮಾಡುವಂತ ಕಾಲ ಒಂದ್ರ ಸರಿ ಮಾಡಿಕೊಂಡು ಆಯ್ತಾ? ಅಂಗಾಂಗ ಅಂದ್ರೆ ಇನ್ನೊಂದು ಫಲ ಕಾಣಿಕೆ ಗಣ್ಯ ವ್ಯಕ್ತಿ ಅಲ್ವಾ? ಗ್ರಾಮ ಸಂಬಂಧಪಟ್ಟಂತ ಅಲ್ವಾ? ಸಹಕಾರ ನನ್ನ ಮೇಲುವಲ್ಲಿ ಕೊಟ್ಟಂತ ಕರೆ 1 ಕಾಲದವರಿಗೆ ಮಾತ್ರ. 1 ಕಾಲ ಬಿಟ್ಟು 2 ದಿನ ಜಾಸ್ತಿ ಆದ್ರೂ ಅಡ್ಡಿಲ್ಲ, 1 ವಾರ 15 ಜಾಸ್ತಿ ಆದ್ರೂ ಅಡ್ಡಿಲ್ಲ. ಇಷ್ಟು ಮಂಡಲ ಮುಗಿಬೇಕು, ಅದೇ ದಿನ ಆಗ್ಬೇಕಂತಿಲ್ಲ. ಕ್ರಮ ಹಾಗೆ ಅಲ್ವಾ? ಬೇಸ್ರೆ ಅಲ್ವಾ? ಕೊಡ್ತಿದ್ದು ಬೇಗ ಕೊಡಿ. ಇದನ್ನು ತಕ್ಷಣಕ್ಕಿತ್ತು, ಯಾಕೆ ಇಟ್ಕೊಂಡಿದ್ರಿ? ಹೇಳಿದ್ದೇವೆ, ಮಾಡಲಿಲ್ಲ. ಇದನ್ನು ತಕ್ಷಿ ಬೇಗ ಬೇಗ ಹರಕೆ ಸಂಬಂಧ ಇದ್ದ ಬೇಗ ಏನು ಆ ಥರದ ಏನು ಸಮಸ್ಯೆ ಎಣಿಸ್ಕೊಳ್ಬೇಡ ಅಂತ ಆಯ್ತಾ? ಉಂಟೆ ಅಲ್ವಾ? ನಂಬಿ ಅವ್ರಿಗೇನಾದ್ರು ಮುಂದೆ ಕಾಲ ಒಂದ್ರೊಳಗೆ ಗಂಟೆ ತಕೊಂಡು ಕಾಣಿಸ್ಕೊಳ್ಳಿ. ಗಂಧ ಊಟ ಮಾಡ್ಕೊಳ್ಳೋದಿಲ್ಲ. ಪ್ರತಿಯೊಂದು ಹೇಳೋಕ್ಕಾಗತ್ತಾ? ಪೂರ್ತಿ ಹೇಳೋಕ್ಕಾಗ್ತದ? ಇದು 9 ದಿನ ಇವರಿಗೆ ಸೇರಿಸಿ ಮಧುಮಾಂಸ ಸ್ವೀಕಾರ ಮಾಡೋಕ್ಕಿಲ್ಲ. ಮಧುಮಾಂಸ ಸ್ವೀಕಾರ ಮಾಡದೆ ದಂಪತಿಗಳಿಬ್ಬರು ಫಲ ನಾನು ಕಾಲವನ್ನು ತೋರಿಸಿಕೊಡ್ತಾರೆ. ಯಾರು ಪಾದಕ್ಕೆ ಬೀಳ್ಬೇಡಿ, ಬಲಿ ಬೀಳಿ, ಯಾಕಂದ್ರೆ ಹೆದರಿಕಿರೋದು. ಯಾಕೆ ಅಂಗಾಂಗ ಸರಿ ಮಾಡ್ತೇನೆ ಮೊದಲೇ ಮಾಡ್ತೇನೆ ಅಲ್ವಾ? ಮಾಡಿ ತೋರಿಸ್ತಾರೆ. ಭೀತಿ ಕೊಡುವಂತ ಬೇಡ, ಕಾಲ ದೂರ ಮಾಡಿ ತೋರಿಸ್ತೇನೆ. ಅಂಗಾಂಗ ಸರಿ ಮಾಡಿಸ್ತೇನೆ ಆಯ್ತಾ? ಒಡೆ ನೆನಪು ಮಾಡ್ಕೋ. ಬಿಡಿ ಬಿಡಿ ಗಂಧ ಸರಿ ಮಾಡ್ಕೊಳ್ಳಿ. ಏನು ಹೆದರುವಂತ ಬೇಡ. ಈ ಕಾಲದಿಂದ ಬರೋ ಕಾಲಕ್ಕೆ ಉಚ್ಚಾರವು ಇದನ್ನು ಕೊಟ್ಟರೆ ಸರಿ ಅಲ್ಲ ಅಲ್ವಾ? ಇಷ್ಟು ಖರ್ಚು ಮಾಡುದು ನಿಮಗೂ ಫಲಾನುಫಲ ದೊರಕತೆ ಇದ್ರೆ ನಾನು ಗಾಡಿಯಾಗಿ ಮೊನ್ನೆಯ ಮಗಳಾಗಿ ನಾನು ಇರುವುದಿಲ್ಲ ಅಲ್ವಾ? 9 ದಿನ ಸೇವಿಸಿ ಆಯ್ತಾ? ಇಬ್ಬರು ಸೇರಿಸ್ಕೊಳ್ಳಿ. ಆತನಿಗೂ ತೀರ್ಥ ಮಾಡಿ ಬೆಳಗ್ಗೆ ಆಯ್ತಾ? ಹಂಗಾಂಗ ಸರಿ ಮಾಡಿಸಿಕೊಡ್ತೇನೆ. ಬರೋ ಕಾಲದಲ್ಲಿ ಹೇಳ್ಬೇಕು ನೀವು ಇಲ್ಲಿ ನನ್ನ ಮುಂದೆ ಆಯ್ತಾ? ನಾನು ಕೊಟ್ಟಂತ ಅಪ್ಪನೇನು ಹೆಣ್ಣು ಸರಿಸುವುದಿಲ್ಲ, ನನಗೆ ಹೆಚ್ಚಿಲ್ಲ ಕೊಡೋದಿಲ್ಲ ಆಯ್ತಾ? ಮಾಂಗಲ್ಯ ಕೊಟ್ಟಂತ ಮಾಂಗಲ್ಯ ಅದಕ್ಕೆ ಸುತ್ತ ಹಾಕ್ಬೇಕಂತ ಸುತ್ತ ಬರುವಂತ ಹಾಕ್ಬೇಕು. ಅಲ್ಲಿ ಅನ್ಸ್ಕೊಂಡ್ ಮಾಡಿ ಏನೋ ಬಂದಿತ್ತು ಅದ್ರ ಬಗ್ಗೆ ಎಲ್ಲ ಅನ್ಸೋದು ಬೇಡ. ಪೂರ ಸರಿ ಮಾಡಿಸಿ ಕೊಡ್ತಾರೆ ಏನು
ಯಾಕಾಗ್ತೀಯಾ? ಕೊಟ್ಟಂತದ್ದು ನಂದಲ್ಲ, ನಿಮ್ಮದು ನನಗೆ ಕೊಟ್ಟಂತ. ನಾನು ನಿಮಗೆ ಕೊಡ್ಬೇಕಿದ್ರೆ ನಿಮ್ಮ ಹತ್ರ ನಾನು ತಗೊಳ್ಬೇಕಿದ್ರೆ ನಿಮಗೆ ಕೊಡ್ಬೇಕು ಅಲ್ವಾ? ನೀವು ಕೊಟ್ಟಂತಂದ್ರೆ ನನಗೆ ಕೊಡ್ತೀನಿ. ಅದಕ್ಕಿಂತ ಡಬ್ಬಲ್ ಮುಂದಿನ ಕಾಲದಲ್ಲಿ ತೋರಿಸಿಕೊಡ್ತದೆ. ಆಯ್ತಾ? ಕಣ್ಣು ನೀರು ಹಾಕಿ ಕಷ್ಟ ಬಂತು, ಅಲ್ಲಿ ಚುಚ್ಚಿ ಬಂತು ಅಲ್ವಾ? ಚುಚ್ಚಿಗೆ ಕಾರಣ ಅದೇ ದಿನ ಆಗಿದ್ರೆ ಏನ್ ಮಾಡ್ತಿದ್ರಿ? ಎಂತ ಮಾಡುದಿಲ್ಲ. ಒಂದೊಂದು ದಿನದ ಮುಂಚಿತವೇ ಸೂಚನೆಯನ್ನ ಅದೇ ದಿನ ಆದ್ರೆ ಇಲ್ಲಿ ನನ್ನ ಕೊಂಬ ಬಂದ್ರ ಮೇಲೆ ಏನ್ ಮಾಡ್ತೇನೆ ಮಾಡುದಿಲ್ಲ ಅಲ್ವಾ? ಯಾರು ಅದಕ್ಕಾಗಿ ಒಂದು ದಿನದ ಮೊದಲೇ ಕೊಂಡ್ಬೇಡಿ. ಇಲ್ಲಿ ಬಂದ ಅಪಶಕನ ಆಗ್ಬಾರ್ದು, ಹುಟ್ಟಾಗಳಿಗೆ ಅಪಶಕನ ಆಗ್ಬಾರ್ದು ಅಲ್ವಾ? ನಿಮಗ್ ಬೇಸರ ಆಯ್ತು, ನನ್ನ ಇದರಲ್ಲಿ ಬೇಸರ ಆಗ್ತಿದೆ. ಯಾಕಂದ್ರೆ ಇಲ್ಲಿ ಬಂದ ಮೇಲೆ ಆಗುದೇ ಇರಲಿಲ್ಲ. ಅಷ್ಟು ಮಾಡಿ ಬೆಂಕಿ ನಮ್ಗೆ ಒಂದು ಯಾರು ಆರು ಸ್ವಲ್ಪ ಇದ್ದಕ್ಕೆ ಮುಂಚಿನ ಸಾಯ್ತು ನಾವು ಒಳ್ಳೆಯದು. ನನ್ನ ಕಲೆ ನೆಲೆಯನ್ನ, ನನ್ನ ಪೂರ್ಣ ಗುರುತ ಇವತ್ತಿಗೆ ಯಾವ ಜ್ಯೋತಿಷಿಗಳು ಕಾಗಲಿಲ್ಲ. ಯಾಕಂದ್ರೆ ನನ್ನ ಕುಲದ ಬಿರುದೆ ಹಾಗೆ ಯಾವುದಂತೆ ಇವತ್ತು ಹಿಡ್ಕೊಳ್ಳೋಕ್ಕಾಗುದಿಲ್ಲ. ನೀವಿಲ್ಲಿ ನಾಳೆ ಭೋಗದ ಕಾಲ ಮಾಡ್ತೀರಿ ಅಲ್ಲ, ಯಾವ ಕ್ರಮದಲ್ಲಿ ಮಾಡ್ತೀರಿ? ಅಲ್ಲಲ್ಲ, ಇವ್ರಿಗೆಲ್ಲ ನಿಮ್ಮ ಕುಟುಂಬದಲ್ಲಿ ಮಾಡ್ತಿದ್ರಿ ಅಲ್ಲ, ಹ್ಯಾಂಗಿಲ್ಲ? ಅಲ್ಲಲ್ಲ, ಭೋಗ ಉಂಟಲ್ಲ, ನನಗೆ ಇಲ್ಲಿ ಪೂಜೆ ಕೊಟ್ಟು ಕುಟುಂಬ ನೀವು ಮಧುಮಾಂಸವನ್ನು ತಿಂದುಕೊಂಡು ನನಗೆ ಪೂಜೆ ಕೊಟ್ಟರೆ ಸಲ್ತದ? 12 ದಿನ ಬಿಟ್ಟು ಮಾಡಿ. ಎಲ್ಲ ಮಾಯಗಳಿಗೂ ನಾನು ಒಳ್ಳೆದನ್ನ ಕೊಟ್ಟೆ. ಮುಂದಿನ ನಿಮ್ಗಲ್ಲಿ ಮಂತ್ರಿಯಲ್ಲಿ ತಡೆ ಉಂಟು, ಅದನ್ನು ಸಹ ಹರಿದು ಕೊಡ್ತೇನೆ. ನಿಮ್ಮಿಚ್ಛ ಬಂದಾಗ ನೀವು ಮಾಡ್ಕೊಂಡು ಭೋಗ ಆಗುದಿಲ್ಲ, ನೀವು ಕೊಡುವವರಲ್ವಾ? ನೀವು ಮಧುಮಾಸ ತಿನ್ಕೊಂಡು ನನಗೆ ಇಲ್ಲಿ 12 ದಿವಸ ಪೂಜೆ ಎಲ್ಲಿ ಸಾಮಗ್ರಿ ಕೊಟ್ಟರು ಸಲ್ತದ? ಅವತ್ತು ಜ್ಯೋತಿಷರು ಪೂಜೆ ಮಾಡುದು ಇವರು ಕೇಳಿದಾಗ ಹೇಳ್ತಿದ್ರು ಮಕ್ಕಳ ಇದ್ದಿದ್ದು ಸಾಕ, ನಾನು ಹೇಳುದಿಲ್ಲ. ನಿಮ್ಮ ಕೈಯಿಂದ ತಗೊಂಡು ಪೂಜೆ ಮಾಡುವಂತ ನನ್ನ ಕುಟುಂಬ. ನಾಳೆಲ್ಲ ದಿನ ನೀವು ಅಲ್ಲಿ ಹೊಲಸನ್ನ ತಿಂದು ನಾನು ಕೊಡ್ತೇನೆ, ತೃಪ್ತಿ ಆಗ್ತದೆ. ಔಷಧಿಯೇ ಮಾಡ್ತೇನೆ. 13ನೇ ದಿನಕ್ಕೆ ಮಾಡಿ ಅವಕಾಶ ಕೊಡ್ತೇನೆ. ಏನು ತೊಂದರೆ ಬರ್ತದೆ ನಡೆಸಿಕೊಡಿ. ನಿಮ್ಮಷ್ಟಕ್ಕೆ ನೀವು ಮಾಡಿದ್ರೆ ಆಗುವುದಿಲ್ಲ ಪ್ರಾಣಿಗಳೇ. ಯಾಕಂದ್ರೆ ನೀವು ಕೊಟ್ಟಂತ ಆಹಾರ ಈಗ ನೀವು ಕೊಡುದು ಬರುವಂತ ನನ್ನ ಮಾರ್ಗ, ಹೌದಲ್ವಾ? ನೀವು ಅದನ್ನು ಮುಟ್ತೀಯಾ ಹಾಗೆ ಬಿಸಾಡ, ಹೌದಲ್ವಾ? ನೀವು ಎಷ್ಟು ಸುತ್ತಾಚಾರ ಆಗಿದ್ರು ತರ ಕ್ಲೀನ್ ಮಾಡ್ತೀವಿ. ಮಧುಮಾಸ ಅಲ್ವಾ? ಇಲ್ಲಿವರೆಗೂ ಸುತ್ತದಲ್ಲಿ ಇದ್ದೀರಿ, ಎಲ್ಲರೂ ಮುಟ್ಟಿದ್ರೆ 11ನೇ ಕಾರಿದ್ದೇನೆ. ಕೆಲವರು ಮುಟ್ಟಿದ್ದಾರೆ, ಕೆಲವರು ಮುಟ್ಟಿಲ್ಲ. ಆರು ಇದೊಂದು ಕಾಣಬೇಕಂತ ಅಲ್ವಾ? ಅದಕ್ಕಾಗಿ ನಿಮಗೆ 13 ದಿನ ಅವಕಾಶ ಕೊಡಿ. ನಿಮಗೆ ಆ ಊಟದಕ್ಕಿಂತ ಹೆಚ್ಚಿನ ಊಟ ಯಾಕಂದ್ರೆ ನೀವು ಕೊಡುವಂಥದ್ದು ಎತ್ತಿ ನನ್ನ ವರ್ಗ ಮಾಡುವಂಥದ್ದು. ನೀವು ಇಲ್ಲಿವರೆಗಿದ್ದ ನಿಯಮ ಹಾಳಾಗ್ತಿದ್ಯಾ? ನಾನು ಕೇಳುದು ಯಾಕಂದ್ರೆ ನಿಮ್ಮ ದೈವ ಅದಕ್ಕೆ ಆಹಾರ ಕೊಟ್ಟದಿದ್ರು ನಾನು ಇಲ್ಲಿ ಶುದ್ಧ ಔಷಧ ನಾನು ಹೋಗಿ ಅಡ್ಡ ನಿಲ್ತೇನೆ, ಹಾಗಾಗಿ ತೃಪ್ತನಾಗುದಿಲ್ಲ. ಅರ್ಥ ಆಯ್ತಾ? ನಿಮ್ಮ ಕುಟುಂಬದಿಂದಲೇ ಮಾಡಿಸೋಣ ಅಂತ ತಾವಂದ್ರೂ ಕೂಡ ಬಂದಿತ್ತ ತಳಮನೆಯವರು. ಯಾಕಂದ್ರೆ ನಾನು ಕೇಳಬೇಕು, ಅವರ ಹೋದ್ಮೇಲೆ ನೀವೇ ಅಲ್ವಾ ನಮಗೆ, ಅವರ ಬಿಟ್ಟುಕೊಟ್ಟ ಮೇಲೆ ನೀವೇ ಅಲ್ವಾ ನಮಗೆ. ಆದ್ರಿಂದ ನೀವು ಅಲ್ಲಿ
ಭೋಜನ ಮಾಡ್ರೆ ನಾನು ಅಡ್ಡ ಹಾಕ್ತೇನೆ. ನನ್ನ ನೇಮ ನಾನು ಹೇಳ್ತಾ ಇದ್ದೇನೆ. ಇದು ಏನು ಸುತ್ತಿದ್ದೇನೆ? ಒಂದು 13 ದಿನ 13 ದಿನ ಸರಿ ಗುಡುಕ ಮಾತಾಡಿ ನೇಮಸಿ. ಆ ದಿನ ನಿಮ್ಮ ಅಲ್ಲಿ ಏನು ಭೋಜನ ಅಂತೇಳಿ ನೀವು ಮುಟ್ದವರೆಲ್ಲ ಇದು ಯಾವ ಕಾಲಕ್ಕೂ ಈ ತರ ಆಗ್ಲಿಲ್ಲ ಅಂದ್ರೆ ಮಾಡಿಸಿಕೊಡ್ತೀನಿ. ಗೊತ್ತಾಯ್ತಾ? ಯಾವ ಕಾಲಕ್ಕೂ ಈ ರೀತಿಯ ನಿನ್ನಂತ ನಿಮ್ಮ ವರ್ಗದವರು ನಿಮ್ಮ ನಾಗರಿಕರು ಎಲ್ಲರೂ ಹೇಳುವಂತ ರೀತಿ ಮಾಡ್ತಾರೆ. ತಾಯಿ ತಾಯಿ ಹೇಳಿ ಆಯ್ತಲ್ಲ. ಮಾಂಗಲ್ಯ ಕೊಟ್ಟಂತೆ ತೃಪ್ತರಾಗಿದ್ದೇನೆ. ನಿಮಗೆ ಅದಕ್ಕಿಂತ ಹೆಚ್ಚಿನ ಬಂಗಾರ ನಾನು ಕೊಡ್ತೇನೆ. ಭೀತಿ ಪಡುವಂಥದ್ದು ಬೇಡ. ಉದರದ ಬಾದರೆ ಏನಿದ್ರು ನನ್ನ ಚಿತ್ತಕ್ಕೆ ಬಿಡಿ. ಯಾವ ಗಿಡಮೂಲಿಕೆಯಿಂದಲೂ ಬರ್ಗಾಸಿ ಕೊಡ್ತೇನೆ. ಸ್ಥಾನ ತೋರ್ತೀನೋ ಆತನು ಒಡೆಯ ಮಾಯಾವತಿ ಅವ. ಮಾಯೆಗಳನ್ನು ಎಷ್ಟು ಅದನ್ನೆಲ್ಲ ಎಣಿಸ್ಕೊಳ್ಬೇಡಿ. ಮಾಯ ಕೊಂಜೂರ್ರಿ ಏನು ತೊಂದರೆ ಮಾಡುವುದಿಲ್ಲ. ಹಿಂದೆ ನಾನು ಅಪ್ಪಣೆ ಕೊಟ್ಟಿದ್ದೇನೆ. ನೀವು ಯಾರು ಹೇಳ್ರು ನಾನು ಅದಕ್ಕೆ ಒಪ್ಪಂದ ಕೊಡುದಿಲ್ಲ. ಯಾಕಂದ್ರೆ ನನ್ನ ನಡತೆಯಂತೆ ನಿಂತಿದ್ದು ಆ ನಡತೆಯಂತೆ ಕಾಲಘಟ್ಟದಲ್ಲಿ ಭೋಗದಲ್ಲಿ ತೋರಿಸಿಕೊಡುವಂತವ ನಾನು. ಏನು ತೊಂದರೆ ಮಾಡುದಿಲ್ಲ. ಬಂದಿನಲ್ಲೇ ನಿಲ್ಲುವಂತ ಆಯ್ತಾ? ಇವತ್ತೀಗ ಬಂದಿದ್ದಾರೆ. ಇನ್ನು ನಿಮ್ಮ ಭೋಗ ಜೋಡಿನ ಅದನ್ನ ಬಿಟ್ಟರೆ ಮತ್ತೆ ಬರುದು. ದಾನಕ್ಕೋಗಾದಾಗ ನಿಯಂತ್ರಣ ಮಾಡುವಂತದ್ದು ಬೇಡ. ಖುಷಿಯಿಂದ ಬರುವಂತವ ಮುಂದೆ ಬೆಳಕುಂಟು. ಕನ್ಯಾದಾನ ಆದ ಮೇಲೆ ಮೇಲೆ ಕುಟುಂಬಕ್ಕೆ ನಿಧಿ ಸಿಕ್ಕುವಂತ ಯೋಗ ಉಂಟು. ಊತಿ ತಗೊಳ್ಳುವ ಕಾಲದಲ್ಲಿ ಊತಿ ತಗೊಳ್ತೀನಿ. ನಿಧಿ ಅಂದ್ರೆ ಅವನೇ ನಿಧಿ. ಕಟ್ಟಿಯನ್ನು ಮಾಡಿಸ್ಬೇಡಿ. ತೊಂದ್ರಿಗೆ ಒಳಗಾಗ್ತಾರೆ. ತೋರಿ ಕೊಡ್ತೀನಿ ಕಟ್ಟಿದ್ದೆ ಹೌದಾದ್ರೆ. ಏನೇನು ಹೊರಗಡೆ ಎಲ್ಲಿ ಹೋದಲು ತೋರ್ಸಿ ಕೊಡುವುದಿಲ್ಲ ನಾನು. ಇಲ್ಲಿಯ ತನಕ ಹೊರಗಡೆನು ತೋರಿಸಲಿಲ್ಲ ನಾನು. ಗೊತ್ತುಂಟಲ್ಲ. ಆಯ್ತಾ? ಅಲ್ಲಿ ಭೋಜನ ಅಲ್ಲಲ್ಲ. ಯಾಕಂದ್ರೆ ನನಗೆ ಕಾರಣ ಎಲ್ಲಿ ಒಳಗೆ ಒಳಗೆ ನೋಡೋದಲ್ಲ.